ರಾಮನಗರದ ಶಕ್ತಿ ದೇವತೆ ಚಾಮುಂಡೇಶ್ವರಿ ತಾಯಿಯ ಕರಗ ಮಹೋತ್ಸವ ಬಹಳ ಅದ್ದೂರಿಯಾಗಿ ನೆರವೇರಿದೆ. ಕರಗ ಮಹೋತ್ಸವದಲ್ಲಿ ಸಿಎಂ ಹಾಗೆ ರಾಜ್ಯದ ಡಿಸಿಎಂ ಕೂಡ ಪಾಲ್ಗೊಂಡು ಶಕ್ತಿ ದೇವತೆ ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದ ಪಡೆದುಕೊಂಡರು. ಬಳಿಕ ಜಿಲ್ಲಾ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಮನರಂಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಚಾಮುಂಡೇಶ್ವರಿ ಕೃಪೆಯಿಂದ ರಾಜ್ಯದಲ್ಲಿ ಈ ವರ್ಷ ಒಳ್ಳೆ ಮಳೆಯಾಗಿದೆ. ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದರೆ ಮಳೆನೇ ಆಗಲ್ಲ ಅಂತ ಇದ್ರು, ಈಗ ಒಳ್ಳೆ ಮಳೆ ಆಗ್ತಾ ಇದೆ ಅಲ್ವಾ, ಇದಕ್ಕೂ ಸಿದ್ದರಾಮಯ್ಯ ಕಾಲ್ಗುಣ ಅಂತಾರಾ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ರು. ರಾಮನಗರದಲ್ಲಿ ನಡೆದ ಕರಗೋತ್ಸವದಲ್ಲಿ ಪಾಲ್ಗೊಂಡು ಮಾತಾಡಿದವರು, ಪ್ರಕೃತಿ ನಮ್ಮ ಪರವಾಗಿದ್ರೆ ಮಾತ್ರ ಮಳೆಯಾಗುತ್ತೆ. ಸದ್ಯ ಪ್ರಕೃತಿ ನಮ್ಮ ಪರವಾಗಿ, ನಮ್ಮ ಸರ್ಕಾರದ ಪರವಾಗಿದೆ. ರಾಜ್ಯದ ಅಭಿವೃದ್ಧಿ ನಮ್ಮ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೆ. ರಾಜ್ಯದಲ್ಲಿ ಸಮೃದ್ಧಿ ಶಾಂತಿ ನೆಲೆಸುತ್ತೆ. ಎಲ್ಲರಿಗೂ ಚಾಮುಂಡಿ ತಾಯಿ ಆರೋಗ್ಯ ಆಯಸ್ಸು ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿದರು. ಹಾಗೂ ನಮ್ಮ ತಂಡದ ಪರವಾಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರಿಗೆ ಈ ಒಂದು ವೇದಿಕೆ ಮೇಲೆ ಗೌರವದ ಸನ್ಮಾನ. ಚಾಮುಂಡೇಶ್ವರಿ ಕೃಪೆಯಿಂದ ರಾಜ್ಯದಲ್ಲಿ ಈ ವರ್ಷ ಒಳ್ಳೆ ಮಳೆಯಾಗಿದೆ. ಎಲ್ಲ ಜಲಾಶಯಗಳು ಕೂಡ ತುಂಬಿದ್ದಾವೆ. ಉತ್ತಮವಾದಂಥ ಮಳೆಯಾದ್ದರಿಂದ ಉತ್ತಮವಾಗಿ ಬಿತ್ತನೆಯನ್ನು ಮಾಡಿದ್ದಾರೆ. ಬೆಳೆನೂ ಕೂಡ ಬರ್ತದೆ ಅಂತಕ್ಕಂಥ ನಿರೀಕ್ಷೆ ಇದೆ. ಅದರಿಂದ ಇವತ್ತು ರಾಜ್ಯದಲ್ಲಿ ಬೆಳೆ, ಮಳೆ, ಸಮೃದ್ಧಿ, ಶಾಂತಿ ಎಲ್ಲವೂ ಕೂಡ ನೆಲೆಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಪ್ರಕೃತಿ ನಮ್ಮ ಪರವಾಗ, ಪ್ರಕೃತಿ ಮುಗಿಸ್ಕೊಂಡಾಗ ಏನೆಲ್ಲ ಆಗ್ತವೆ ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಪ್ರಕೃತಿ ನಮ್ಮ ಪರವಾಗಿದೆ, ನಮ್ಮ ಸರ್ಕಾರದ ಪರವಾಗಿದೆ, ನಾಡಿನ ಜನತೆಯ ಪರವಾಗಿದೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಯಾಕೆಂತಂದ್ರೆ ಬಹಳ ಜನ ಮೌಢ್ಯಗಳನ್ನು ನಂಬ್ಕೊತಾರೆ. ಸಿದ್ದರಾಮಯ್ಯನವರ ಕಾಲ್ಗುಣ ಅಧಿಕಾರಕ್ಕೆ ಬಂದ್ರೆ ಮಳೆಯಾಗಲ್ಲ. ಈ ಮಳೆ ಆಗ್ತಾ ಇದೆ ಏನಂತ ಹೇಳೋದು? ಈಗ ಈ ರಾಜ್ಯದಲ್ಲಿ ಮಳೆಯಾಗಿದೆ, ಬಿತ್ತನೆ ಆಗಿದೆ, ಎಲ್ಲ ಜಲಾಶಯಗಳು ತುಂಬಿದಾವೆ. ಈಗೇನಂತ ಹೇಳ್ತಾರೆ, ನನ್ನ ಕಾಲ್ಗುಣದಿಂದ ಮಳೆ ಬಂದಿದೆ ಅಂತ ಹೇಳಕ್ಕಾಗುತ್ತಾ? ಅದು ಹೇಳಲ್ಲ.